ನೋಡಿ ಮೊನ್ನೆ ಅಧ್ಯಕ್ಷರೇ, ಕರ್ನಾಟಕದ ಸಂಸ್ಕೃತಿ ಪರಂಪರೆ ವಿಶಿಷ್ಟವಾಗಿದೆ. ಒಂದೊಂದು ಜಿಲ್ಲೆಗೆ ಒಂದು ಸೀಮಿತವಾಗಿ ಇರುವಂತದ್ದು. ಇದು ಜೀವಂತವಾಗಿ ಇರಬೇಕು ಕೂಡ ಸಂಸ್ಕೃತಿ ಉತ್ಸವ ಮಾಡಿ ಲಿಮಿಟೆಡ್ ಇಲಾಖೆ ಮುಖಾಂತರ ಮಾಡಬೇಕು ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ. ಆವಾಗ ಪರಸ್ಪರ ಯುವಜನಗೆ ಅರ್ಥ. ಒಂದು ಉತ್ಸವ ಅಂತ ಹೇಳಿದ್ರೆ ಬರೀ ನಮ್ಮದು ಅದೊಂದು ಆಚೆ ಒಂದು 3 ದಿವಸಕ್ಕೆ ದುಡ್ಡು ಖರ್ಚು ಮಾಡಿ ಆಚರಣೆ ಮಾಡೋದಲ್ಲ. ಇದು ನಮ್ಮ ಊರಿನೊಂದು ಸಂಸ್ಕೃತಿ ಏನಿದೆ, ಒಂದು ಪರಂಪರೆ ಏನಿದೆ, ಒಂದು ಆಚಾರ ಏನಿದೆ, ಒಂದು ವಿಚಾರ ಏನಿದೆ, ಇದನ್ನು ಯುವಜನಾಗ ವಿದ್ಯಾರ್ಥಿ ಸಮುದಾಯಕ್ಕೆ ಮಾತ್ರ ಅಲ್ಲ, ಇನ್ನು ಹುಟ್ಟಿ ಬರೋದು ಮಕ್ಕಳು ಇಲ್ಲದೆ. ಯಾಕಂತ ಹೇಳಿದ್ರೆ ಇವತ್ತಿನ ತಂತ್ರಜ್ಞಾನ ಕಾಲದಲ್ಲಿ ಈ ಪಾಶ್ಚಾತ್ಯ ಸಂಸ್ಕೃತಿಯ ನಡುವಲ್ಲಿ ನೀವು ಈ ರೀತಿ ಕಾರ್ಯ ಹಮ್ಮಿಕೊಂಡು ನಮ್ಮ ಸಂಸ್ಕೃತಿಯ ಯುವಕ ವಿದ್ಯಾರ್ಥಿಗಳಿಗೆ ಪರಿಚಯ ಮಾಡಿ ಕೊಡದಿದ್ದಲ್ಲಿ ಅವರು ಬಹುಶಃ ಮರೆತು ಪ್ರತಿಯೊಂದು ಜಿಲ್ಲೆ. ಒಂದು ಸೆಕೆಂಡ್ ಇನ್ನೊಂದಿದೆ, ನೀವು ಚರ್ಚೆ ಮಾಡಿರೋ ಬಗ್ಗೆ ಒಂದು ಜಿಲ್ಲೆಗೆ ಒಂದು ಇಷ್ಟು ಅನುದಾನ ಅಂತೇಳಿ, ಮತ್ತೆ ನೀವು ಕಾರ್ಯಕ್ರಮ ಮಾಡುವಾಗ ಏನು ಅನುದಾನ ಬಿಡುಗಡೆ ಆದೇಶ ಮಾಡ್ತೀರಿ, ಅದನ್ನು ಕರೆಕ್ಟಾಗಿ ಜಿಲ್ಲಾಧಿಕಾರಿಗೆ ಬಿಡುಗಡೆ ಮಾಡಬೇಕು. ಇಲ್ಲದೆ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಕರಾವಳಿ ಉತ್ಸವಕ್ಕಂತ ಅನುದಾನ ಬಿಡುಗಡೆ ಮಾಡಿ ಆಯ್ತು ಅಂತ ಹೇಳಿ ಅವರಲ್ಲಿ ಕಾರ್ಯಕ್ರಮ ಮಾಡಿ ನೀವಿಲ್ಲಿ ದುಡ್ಡು ಬಿಡುಗಡೆ ಮಾಡದೆ ಈ ಫಂಕ್ಷನ್ ಮಾಡಿದವರು ಬಂದಲ್ಲಿ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ GDC ಅವರ ಮನೆಯಲ್ಲಿ. ಸೊ ಅದಾಗಬೇಡ, ಸಿಸ್ಟಮ್ ಮಾಡಿ ಒಂದು ಜಿಲ್ಲೆಗೆ ಇಷ್ಟು ಇದರಲ್ಲಿ ಅದನ್ನು ಕರೆಕ್ಟ್ ಅಥವಾ ನಿಮಗೆ ಶಾಸಕರಿಂದ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಕರಾವಳಿ ಉತ್ಸವ ಅಂತಂದ್ರೆ ಮಂಗಳೂರಿಗೆ ಮಾಡಬೇಕು, ನೀವೆಲ್ಲಾದ್ರೂ ಒಂದ್ ಕಡೆ ಮಾಡಿ, ಎಲ್ಲರೂ ಒಂದ್ ಕಡೆ ಮಾಡಿ. ನೀವು ಮಂಗಳೂರಾಗ ಪಾಪ ನಮ್ಮ ಜಿಲ್ಲಾ ಮಂತ್ರಿಗಳು ಉಡುಪಿಗೆ ಕೇಳ್ತಾರ. ಮತ್ತೆ ಆಮೇಲೆ ಈ ರೀತಿ ಕೆಲವೊಂದಿಷ್ಟನ್ನ ಅದ್ರ ಜೊತೆಗೆ ಏನ್ ಮಾಡೋದು ಅಂದ್ರೆ ಇನ್ನು ಒಂದು ವಾರ ಇರ್ತೈತೆ ನಮ್ಗೆ ಪತ್ರ ಕೊಡೋದು ಉತ್ಸವ ಮಾಡ್ತೀವಿ ಅಂತ. ನೀವೆಲ್ಲದು ತಯಾರಿ ಮಾಡಿ ಮಾಡ್ಕೊಂಡ್ರೆ ಉತ್ಸವ ಚೆನ್ನಾಗಿರ್ತೈತೆ, ನಮಗೂ ದುಡ್ಡು ಬಿಡುಗಡೆ ಮಾಡಕ ಅನುಕೂಲ ಆಗತ್ತೆ. ಅದಕ್ಕೆ ಇಲ್ಲ ಅಧ್ಯಕ್ಷರು ಹೇಳಿದ್ದಾರೆ ಮಾಡಕ್ಕೆ ಸಂಸ್ಕೃತಿ ಉಳಿಬೇಕು, ಅದು ಉಳಿಸೋ ಸಲಗೇನೆ ಇಲಾಖೆ ಇರೋದು. ಆದ್ರೆ ಎಲ್ಲದನ್ನು ಪೂರ್ವವಾಗಿ ಇರಬೇಕು ಪಾಲಿಸಿ. ಅದಕ್ಕೆ ಈಗೇನಾಗಿದೆ ಅಂದ್ರೆ ಎಲ್ಲರೂ ಕೇಳೋಂಥದ್ದು ಕೆಲಸ ಆಗ್ತಾ ಇದೆ. ಈಗ ಅಂತ ಹೇಳಿದ್ರೆ ಅವರು ಕನ್ನಡ ಸಚಿವರಾದಾಗ ಅವ್ರು ಕಾರ್ಕಳ ಉತ್ಸವ ಅಂತ ಮಾಡ್ತಾರೆ, ನೀವು ಮಂತ್ರಿ ಆದಾಗ ನಿಮ್ಮೊಂದು ಕೊಪ್ಪಳ ಉತ್ಸವ ಸಿಸ್ಟಮ್ಯಾಟಿಕ್ ಮಾಡಿ. ಏನಿದಾವೆ ಎಲ್ಲಾ ಜಿಲ್ಲೆ 31 ಜಿಲ್ಲೆದ ಉತ್ಸವ ಕೇಳಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ರೆ ಅದು ಬಂದಿದೆ ಸಮಸ್ಯೆ. ಸಚಿವರು ಒಂದು ನಿಮಿಷ ಸರ್, ಈ ಇಲಾಖೆ ನಾನು ನಿರ್ವಹಿಸಿದ್ದೆ, ಅದರಲ್ಲಿ ಚರ್ಚೆ ಆಗಿದ್ದು ನಿಮ್ಮ ಹತ್ರ ಹಂಚ್ಕೋಬೇಕು. ಸಾಂಸ್ಕೃತಿಕವಾಗಿ ಕರ್ನಾಟಕ ತನ್ನದೇ ಆದಂತ ಶ್ರೀಮಂತಿಕೆಯನ್ನ ಇಟ್ಕೊಂಡಿದೆ. ಬೇರೆ ಬೇರೆಯವರು ಎಲ್ಲಿ ಶಕ್ತಿ ಇದೆ ಅವರವರು ಅಲ್ಲಲ್ಲಿ ಉತ್ಸವಗಳನ್ನು ಮಾಡ್ತಾರೆ. ಹಂಪಿ ಉತ್ಸವ ಮಾಡ್ತಾರೆ, ಆನೆಗೊಂದಿ ಉತ್ಸವ ಮಾಡ್ತಾರೆ, ಕಿತ್ತೂರು ಉತ್ಸವ ಮಾಡ್ತಾರೆ, ಹಿಂಗೆಲ್ಲ ಇದೆ. ಇದೆಲ್ಲದನ್ನು ಕೂಡ ಒಂದು ರಾಜ್ಯದ್ದು ಅಂತ ಅನ್ಕೊಳ್ಳಿ. ಇನ್ನು ಎಲ್ಲ ಜಿಲ್ಲೆಗಳಿಗೂ ಕೂಡ ಒಂದು ಜಿಲ್ಲಾ ಉತ್ಸವ ಅಂತ ಮಾಡಬೇಕು. ಯಾಕೆಂದ್ರೆ ನಾವು ಚರ್ಚೆ ಆಗಿತ್ತು ಹಣಕಾಸಿನಲ್ಲಿ, ನಾವು ಕೇಳಿದ್ವಿ, ಹಣಕಾಸಿನವರು ಗೊತ್ತಿದೆ ನಿಮ್ಗೆ ಹೆಂಗಿದೆ ಅಂತ, ಅದು ಬೇಡ ವಿಷಯ. ಸರ್ಕಾರದೊಂದು ಪಾಲಿಸಿ ಗಟ್ಟಿ ಮಾಡ್ಬೇಕು. ನಾನು ಅದನ್ನ ಪ್ರಯತ್ನ ಮಾಡಿದ್ದೆ, ಬಹಳ ಸಕ್ಸಸ್ ಆಗ್ಲಿಲ್ಲ ಅಂದ್ರೂ ಕೂಡ ಕೆಲವು ಜಿಲ್ಲೆಗಳನ್ನ 5 ಅಥವಾ 6 ಅಥವಾ ರೀಜನ್ ವೈಸ್ ಒಂದನ್ನ ಉತ್ಸವ ಅಂತ ಚೆನ್ನಾಗಿ ಮಾಡಿ, ರೀಜನ್ ವೈಸ್ ಮಾಡಿ, ಕಲ್ಯಾಣ ಕರ್ನಾಟಕಕ್ಕೊಂದೊಂದು ಮಾಡಿ, ಅದನ್ನ ರಾಜ್ಯ ಮಟ್ಟದ ಅಂತ ಜಿಲ್ಲೆಗೊಂದೊಂದು ಮಾಡಿ, ಜಿಲ್ಲಾ ಉತ್ಸವ ಅಂತ ಮಾಡಿ. ಏನಾಗಿದೆ ಅಂತ ಕೇಳಿದ್ರೆ ಹಿಂದೆ ಯೋಜನೆ ಮತ್ತು ಯೂತ್ ಸರ್ವಿಸ್ ನಿಂದ ಯೋಜನೆ ಮೇಳ ಮಾಡ್ತಾ ಇದ್ವಿ, ಈಗ ಯೋಜನೆ ಮೇಳ ನಡೀತಾ ಇಲ್ಲ, ಜಿಲ್ಲಾ ಉತ್ಸವಗಳಿಲ್ಲ. ಇದ್ರ ಪರಿಣಾಮ ಏನಾಗಿದೆ? ಸಾಂಸ್ಕೃತಿಕವಾಗಿ ನಮ್ಮ ಹೊಸ ಸಮುದಾಯ ಲೋಕಲ್ MLAಗಳನ್ನ ಅಥವಾ ಲೋಕಲ್ ಸಂಘ ಸಂಸ್ಥೆಗಳನ್ನ ಜೋಡಿಸಿ ಖಂಡಿತ ಸಹಕಾರ ಮಾಡ್ತಾರೆ. ಎಲ್ಲವನ್ನೂ ಕೂಡ ಸರ್ಕಾರ ಕೊಡಬೇಕು ಅಂತೇನಿಲ್ಲ, ಆದ್ರೆ ಎಲ್ಲ ಜಿಲ್ಲೆಗಳಿಗೊಂದು ಜಿಲ್ಲಾ ಉತ್ಸವ ಅಂತ ಮಾಡಿ, ಅದು ಜಿಲ್ಲಾ ಕೇಂದ್ರದಲ್ಲಿ ಆಗಬೇಕು ಅಂತೇನಿಲ್ಲ. ಸೊ ಇದಕ್ಕೊಂದು ಪ್ಲಾನ್ ಮಾಡೋದು ಒಳ್ಳೇದು, ಅಗತ್ಯ ಇದೆ. ಅವಾಗ ಏನಾಗುತ್ತೆ, ಸಾಂಸ್ಕೃತಿಕವಾಗಿ ಶ್ರೀಮಂತ ಆಗ್ಲಿಕ್ಕೆ ಒಳ್ಳೇದಾಗುತ್ತೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಚಿಂತನೆ ಮಾಡೋದು ಒಳ್ಳೇದು. ಯುವತಿ ಮಂಡಳದ ಬಗ್ಗೆ ಅದನ್ನ ನಮ್ದು ಈಗಾಗಲೇ ನಮ್ಮ ಸುನಿಲ್ ಅವರು ಹೇಳಿದ್ರು, ಯುವತಿ ಮಂಡಳಗಳು ಈಗಾಗಲೇ ಜಿಲ್ಲಾ ಮಟ್ಟದ ಯುವಜನ ಮೇಳಗಳು ಮೊದಲು ಆಗ್ತಾ ಇತ್ತು. ಆನಂತರ ತಾಲೂಕು ಮಟ್ಟದ ಯುವಜನ ಮೇಳಗಳಾಗಿ ಜಿಲ್ಲಾ ಮಟ್ಟದ ಯೋಜನೆ, ರಾಜ್ಯ ಮಟ್ಟದ ಯೋಜನೆ ಮೇಳ ಆಗ್ತದೆ. ಈಗ ತಾಲೂಕು ಮಟ್ಟದಲ್ಲಿ ಯುವಜನ ಮೇಳಗಳಾಗದ ಕಾರಣ ಯುವತಿಯರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗುದಿಲ್ಲ. ನಮ್ಮ ಊರಿನ ಸಂಸ್ಕೃತಿ ಸಂಸ್ಕಾರವನ್ನು ಉಳಿಸಿಕೊಳ್ಳಿ. ನಮ್ಮಲ್ಲಿ ಕಂಗೀಲು ಕುಣಿತ ಇರ್ಬೋದು, ಡೊಳ್ಳು ಕುಣಿತ, ವೀರಗಾಸೆ, ಎಲ್ಲ ಕಲೆಗಳನ್ನು
ಅದು ನಶಿಸಿ ಹೋಗುವಂತ ಸಂದರ್ಭ ಆಗಿದೆ. ಅದಕ್ಕೋಸ್ಕರ ತಾಲೂಕು ಮಟ್ಟದ ಯುವಜನ ಮೇಳಗಳಾಗುವಾಗೆ ನೀವು ಅದನ್ನು ಕೈಗೊಳ್ಳಬೇಕು, ಮತ್ತೆ ಅದಕ್ಕೆ ಮೂಲಕ ವಿನಂತಿಯನ್ನು ಮಾಡ್ಕೊಳ್ತೀವಿ. ಅಧ್ಯಕ್ಷರೇ, ಈ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಬಹಳ ಒಳ್ಳೆ ಸಂಗತಿಗಳನ್ನು ಉಲ್ಲೇಖ ಮಾಡಿದ್ರೆ ನಿಮಗೆ ಜನತೆ ಪರವಾಗಿ ನೀವು ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ತೇನೆ. ಯಾಕೆಂದ್ರೆ ಇದೊಂದು ವಿಶೇಷವಾಗಿ ಆಗಲೇಬೇಕಾಗಿರೋಂಥ ಕರ್ನಾಟಕ ಏನು ಯಾಕಂದ್ರೆ ಸಾಂಸ್ಕೃತಿಕ ರಾಜ್ಯ ನಮ್ದು. ಸಂಸ್ಕೃತಿ ಬೇರೆ, ಇತಿಹಾಸ ಬೇರೆ. ಐತಿಹಾಸಿಕ ಬೇಕು ಅನ್ನೋಂಥ ತಾವೇನು ಅಪೇಕ್ಷೆ ಪಡ್ತಾ ಇದ್ರೆ ಅದು ಮಾಡಬೇಕು, ಸರ್ವನಾಶ ಮಾಡ್ಲಿಕ್ಕೆ ಬಿಡಕ್ಕಾಗೋದಿಲ್ಲ. ಸೊ ಹಾಗಾಗಿ ಸಂಸ್ಕೃತಿ ಬಿಂಬಿತವಾಗಿ ಸಾಂಸ್ಕೃತಿಕ ತವರು ಮನೆ ಅಂತ ಶಿವಮೊಗ್ಗ ಆ ಜಿಲ್ಲೆಯನ್ನ ನೀವು ಕಡೆಗಣಿಸೋದ್ರೊಳಗೆ ಅರ್ಥ ಇಲ್ಲ. ಮತ್ತೆ ಈ ಹಿಂದೆ ನಡ್ಕೊಂಡ್ ಬಂದಿರುವಂತದ್ದು. ಹಾಗಾಗಿ ನೀವು ತೀರ್ಮಾನ ಮಾಡಬೇಕು, ಶಿವಮೊಗ್ಗ ಜಿಲ್ಲೆಗೆ ಒಂದು ಅವಕಾಶ ಕೊಡಬೇಕು, ಸಾಂಸ್ಕೃತಿಕ ನೆಲೆಗಟ್ಟನ್ನ ಗಟ್ಟಿ ಜಿಲ್ಲೆ ಆಗಿರೋದ್ರಿಂದ ಇದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನೀವೇ ತೀರ್ಮಾನ ಮಾಡಿ. ಅಲ್ಲಿಂದ ರೆಕಮೆಂಡೇಶನ್ ಬೇಕು ಅಂತ ಏನಿಲ್ಲ ನಿಮಗೆ. ನೀವು ನಿರ್ಣಯ ಮಾಡಿ. ಒಳ್ಳೆ ಸಲಹೆ ಕೊಟ್ಟಿದ್ದಾರೆ ಮಾನ್ಯ ಅಧ್ಯಕ್ಷರು. ಅದನ್ನ ಗಮನ ಇಟ್ಕೊಂಡು ಜಿಲ್ಲಾ ಕೇಂದ್ರದಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿ. ಅಧ್ಯಕ್ಷ ಗುಲ್ಬರ್ಗದ ನೋಡಿ. ಅಧ್ಯಕ್ಷ ಒಂದೇ ಸೆಕೆಂಡ್, ಜಸ್ಟ್ ಒಂದು ಸೆಕೆಂಡ್ ಅಲ್ಲ ಹೇಳಿ ಅಧ್ಯಕ್ಷರು. ಒಂದು ನಿಮಿಷಗಳ ನಮ್ಮ ಶಿವರಾಜ್ ಸಂಗಡಿಗೆ ಅವರು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ಮೊದಲ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಆನೆಗೊಂದಿ ಅಧ್ಯಕ್ಷರೇ. ನಾನು ಶಾಸಕನಾದ ತಕ್ಷಣ, ಸರ್ಕಾರ ಬಂದ ತಕ್ಷಣ ಬಹಳ ವಿಜೃಂಭಣೆಯಿಂದ ಆನೆಗೊಂದಿ ಉತ್ಸವನ್ನ ಒಂದೇ ಸಲ ಮಾಡಿದ್ದು. 3 ವರ್ಷ ಆಗ್ತಾ ಇದೆ, ಮತ್ತೆ ಮಾಡ್ಲಿಕ್ಕಾಗ್ಲಿಲ್ಲ. ಕಳೆದ ವರ್ಷ ಅವರೇ ಬಹಿರಂಗವಾಗಿ ದಿನಾಂಕ ಅನೌನ್ಸ್ ಮಾಡಿದ್ರು, ಆದ್ರೂ ಮಾಡಿಲ್ಲ. ಈ ವರ್ಷ ಮಾಧ್ಯಮ ಸ್ನೇಹಿತರಿಂದ ಹಿಡಿದು ಅಲ್ಲಿ ಸ್ಥಳೀಯರು ಬಹಳ ಅವರು ಒತ್ತಡ ಆಗ್ತಾ ಇದ್ದಾರೆ. ದಯಮಾಡಿ ನಾವೇನಾದ್ರೂ ಉತ್ಸವ ಮಾಡೋದು ಇದೇನಾ ಇಲ್ಲನ, ಮಾಡೋದಿತ್ತು ಅಂದ್ರೆ ಭರವಸೆ ನೀವು ಸಭಾ ಮೂಲಕವಾಗಿ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮತ್ತು ನಿಮ್ದೇ ಕ್ಷೇತ್ರ ಉತ್ಸವದ ಬಗ್ಗೆ, ಯಾಕೆಂತಂದ್ರೆ ನಾನು ಇಬ್ರು ವೈಯಕ್ತಿಕವಾಗಿ ಮೀಟ್ ಮಾಡಿದಾಗೆಲ್ಲ ಅಣ್ಣ ನಾಳೆ ಮಾಡ್ಬಿಡೋಣ, ನಾಡಿದ್ದು ನಾನು ಇವಾಗ ಹೇಳ್ಬಿಡ್ತೀನಿ, ಎಲ್ಲ ರೆಡಿ ಆಗಿಬಿಟ್ಟಿದೆ, ಫೈಲ್ ಬಂದಿದೆ ನೋಡಿದ್ರೆ ನನಗೆ ಅನಿವಾರ್ಯವಾಗಿ ಇವತ್ತು ಈ ಸಂದರ್ಭ ಬಂತು, ನಾನು ಕೇಳೋ ಪರಿಸ್ಥಿತಿ ಬಂದಿದೆ. ದಯಮಾಡಿ ನಮ್ಮ ಕೊಪ್ಪಳ ಜಿಲ್ಲೆ ಜನರಿಗೆ ಆನೆಗೊಂದಿ ಉತ್ಸವನ್ನ ತಾವು ದಿನಾಂಕ ಕೂಡ ಘೋಷಣೆ ಮಾಡಿದ್ರೆ ಒಳ್ಳೆಯದು. ಕೊಪ್ಪಳಕ್ಕೆ ಮಾತ್ರ ಅಲ್ಲ, ಎಲ್ಲ ಜಿಲ್ಲೆಗೆ ಒಂದೊಂದು ಮಾಡಿ ಅಂತ. ಅಲ್ಲಲ್ಲ ಅಧ್ಯಕ್ಷರೇ, ಬಟ್ ಆದ್ರೆ ಅಲ್ಲಿ ಏನಾಗಿದೆ ಅಂತಂದ್ರೆ ಹಂಪಿ, ಆನೆಗೊಂದಿ, ಮೈಸೂರು, ಈ ಬಾದಾಮಿ, ಪಟ್ಟದಕಲ್ಲು, ಐಹೊಳೆ, ಬಿಜಾಪುರ, ನವರಸಪುರ ಕೆಲವೊಂದು ಐತಿಹಾಸಿಕ ಸ್ಥಳಗಳು. ಅದರಲ್ಲಿ ನಾನು ಅಲ್ಲೇ ಶಾಸಕನಾಗಿದ್ದೀನಿ. ಸಿಕ್ಕಾಪಟ್ಟೆ ಒತ್ತಡ ಅಲ್ಲೇ ಸರ್, ಅವ್ರಿಗೂ ಗೊತ್ತಿದೆ. ಹಾಗಾಗಿ ದಯಮಾಡಿ ಒಂದು ದಿನಾಂಕ ಅಥವಾ ಬರೋ ತಿಂಗಳು ಇಂಥ ಟೈಮ್ನಲ್ಲಿ ನಾವು ಮಾಡೋಣ ಅಂತ ಹೇಳಿದ್ರೆ ಎಲ್ಲ ಜನ ಟಿವಿಗಳ ಮುಂದೆ ಕಾಯ್ತಾ ಇದ್ದಾರೆ. ತಾವು ಮತ್ತೆ ಸುನಿಲ್ ಕುಮಾರ್ ಒಪ್ತೀನಿ ಅಧ್ಯಕ್ಷರೇ. ನಮ್ಮ ಕಲೆ ಮತ್ತು ಸಂಸ್ಕೃತಿನಲ್ಲಿ ಬಹಳ ಶ್ರೀಮಂತ. ನಮ್ಮ ಪ್ರವಾಸೋದ್ಯಮ ಇಲಾಖೆಯನ್ನ ಜನಾರ್ದನ್ ರೆಡ್ಡಿ ಸಾಹೇಬರು ನಿರ್ವಹಿಸಿದರೆ, ಸುನಿಲ್ ಕುಮಾರ್ ನಾನು ಮಾಡಿದ್ದೀನಿ. ನಮ್ಮ ಟ್ಯಾಗ್ ಲೈನು ಅಂದ್ರೆ ಒಂದು ರಾಜ್ಯ ಹಲವು ಜಗತ್ತು. ನಿಜವಾಗ್ಲೂ ಸನ್ನತಿಯಿಂದ ಹಿಡ್ಕೊಂಡು ಸಿಲಿಕಾನ್ ವ್ಯಾಲಿ ಎಲ್ಲ ಯಾವ್ದಾದ್ರು ರಾಜ್ಯದಲ್ಲಿ ಸಿಗುತ್ತೆ. ಆದ್ರೆ ಹೇಳೋದು ಕೂಡ ಒಪ್ಪಬೇಕಾಗ್ತದೆ. ನಾವು ಏನ್ ಮಾಡ್ತೀವಿ ಅಧ್ಯಕ್ಷರೇ, ಹಂಪಿ ಉತ್ಸವ, ಬೇರೆ ಬೇರೆ ಜಿಲ್ಲೆದ ಉತ್ಸವ ಎಲ್ಲ ಮಾಡಬೇಕಾದ್ರೆ ರಾಷ್ಟ್ರಕೂಟ ಉತ್ಸವ ಅಂತ ನಾವೆಲ್ಲ ಏನು ಬೇಡಿಕೆ ಇಡ್ತೀವಿ 2 ದಿನದಷ್ಟೇ. ಆದ್ಯತೆ ನಾವು ಹೊರಗಿನ ಕಲಾವಿದರಿಗೆ, ನಾವು ನಮ್ಮ ಜಿಲ್ಲೆಗಳು ನಮ್ಮ ಸಂಸ್ಕೃತಿಯನ್ನು ಬಿಂಬಿಸ್ಲಿಕ್ಕೆ ಪ್ರಯತ್ನ ಮಾಡೋದಲ್ಲಿ ಸ್ಥಳೀಯ ಕಲೆಗಳನ್ನು ನಾವು ಮರ್ತೋಗ್ತೀವಿ ಅಧ್ಯಕ್ಷರೇ. ನಾವು ಒಂದು ವಿನೂತನವಾದಂಥ ಪ್ರಯತ್ನ ಕಲಬುರಗಿನಲ್ಲಿ ಮಾಡ್ತಾ ಇದ್ದೀವಿ. ವರ್ಷಾದ್ಯಂತ ಇರಬೇಕು ಅಧ್ಯಕ್ಷರೇ. ಎವ್ರಿ ಮಂತ್ ವಿ ಶುಡ್ ಟೇಕ್ ಒನ್, ನೀವು ಹೇಳ್ದಂಗೆ ರೀಜನಲ್ ಆಗಿ ಒಂದು ಮಾಡೋಣ. ಕಲ್ಯಾಣ ಕರ್ನಾಟಕದ ಒಂದಿರಲಿ, ಮೈಸೂರದ ಒಂದಿರಲಿ. ಆದರೆ ನಮ್ಮ ಇದು ಬರೀ ಸಾಂಸ್ಕೃತಿಕ ಚಟುವಟಿಕೆ ಅಷ್ಟೇ ಅಥವಾ ನಮ್ಮ ಕಲೆಯನ್ನು ಉಳಿಸೋ ಚಟುವಟಿಕೆ ಅಷ್ಟೇ ಆಗಬಾರ್ದು. ನಮ್ಮ ಸ್ಥಳೀಯ ಕಲಾವಿದರಿಗೆ ಅನುಕೂಲ ಆಗುವಂತೆ ನಾವು ಮಾಡಬೇಕು. ಮೊನ್ನೆ ನಾವು ಕಲಬುರಗಿ ನಾಟಕೋತ್ಸವ ಮಾಡಿದ್ವಿ ಅಧ್ಯಕ್ಷರೇ. 1 ವಾರ ಮಾಡಿದ್ವಿ. ಎಲ್ಲ ಸ್ಥಳೀಯ ಯಾರು ಉದ್ಯಮಿಗಳಿಗೆ ಅವರಿಗೆಲ್ಲ ಮನವೊಲಿಸಿ, ಅವರಿಂದ ಉದ್ಯಮ ನಮ್ಮ ಇಂಡಸ್ಟ್ರೀಸ್ ತಗೊಂಡು ಸರ್ಕಾರದ ಕೆಲವು ನೆರವು ತಗೊಂಡು ನಾವು ಮಾಡಿದ್ವಿ. ನಾವು ಮುಂದಿನ 5 ವರ್ಷಕ್ಕೆ ನಾವು ಮಾಡ್ತೀವಿ.
ಅದೇ ರೀತಿ ಶಿಲ್ಪಕಲಾ, ಚಿತ್ರಕಲಾ, ಕ್ರೀಡೆ ಇದೆಲ್ಲಾನು ಮಾಡ್ತಾ ಇದೀವಿ. ಅವಾಗ ಏನಾಗುತ್ತೆ, ಲೋಕಲ್ ಆರ್ಟಿಸ್ಟಿಗೆ ಆಗ್ತದೆ ಮತ್ತು ಹೊರಗಿಂದಾನು ಜನ ಬರ್ತಾರೆ. ಇದು ಪ್ರವಾಸೋದ್ಯಮದಲ್ಲಿ ನಾವು ಒಂದು ಪ್ರಯತ್ನ ಮಾಡಿದೆ ಅಧ್ಯಕ್ಷರೇ. ಒಂದು ಥ್ರೂಔಟ್ ದ ಇಯರ್ ಒಂದು ಇವೆಂಟ್ ಕ್ಯಾಲೆಂಡರ್ ಅನ್ನ ನಾವು ಫ್ರೀಸ್ ಮಾಡಿದ್ರೆ ಪ್ರವಾಸಿಗರಿಗೂ ಅನುಕೂಲ ಆಗ್ತದೆ. ರಾಷ್ಟ್ರದಿಂದ ಇರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಿಂದ ಇರ್ಬೋದು, ಬರ್ಲಿಕ್ಕೆ ಅನುಕೂಲ ಆಗ್ತದೆ. ಸೊ ಈಗ ಯಾಕಂದ್ರೆ ಕರ್ನಾಟಕದಲ್ಲಿ ಪ್ರತಿ 150 ಕಿಲೋಮೀಟರ್ಗೆ ನಮ್ಮ ಭಾಷೆ, ನಮ್ಮ ಕನ್ನಡ ಭಾಷೆ ಬದಲಾವಣೆ ಆಗ್ತದೆ, ಆಹಾರ ಬದಲಾವಣೆ ಆಗ್ತದೆ, ಕಲೆ ಬದಲಾವಣೆ ಆಗ್ತದೆ. ಸೊ ಈ ವೈವಿಧ್ಯತೆಯನ್ನ ನಾವು ತೋರಿಸ್ಬೇಕು ಅಂದ್ರೆ ಸಾಹೇಬ್ ನಮ್ಮ ತಂಗಡಿಗೆ ಅವ್ರು ಹೇಳಿದಾಗೆ ಅವ್ರು ಕುತ್ಕೊಂಡು ಇದನ್ನ ಒಂದು ಪ್ಯಾಕೇಜ್ ಮಾಡಿದ್ರೆ, ಪಾಲಿಸಿ ತರ ಮಾಡಿಬಿಟ್ರೆ ಎಲ್ಲರಿಗೂ ಅನುಕೂಲ. ಅವಾಗ ಎಲ್ಲರೂ ಈಗ 20 ಕೋಟಿ ಖರ್ಚು ಮಾಡ್ಲತ್ತೀವಿ ಅಧ್ಯಕ್ಷರೇ 2 ದಿನದಲ್ಲಿ. ಯಾವ ನಮ್ಮ ಸ್ಥಳೀಯ ಗೊತ್ತಿಲ್ಲ. ಹೌದು, ಅವಾಗ 2 ದಿನ ಬಹಳ ಚೆನ್ನಾಗಿ ಕಾಣಿಸುತ್ತೆ, ಮಾಡ್ತಾರೆ. ಬಟ್ ಮಿಕ್ಕಿದ್ದು 363 ದಿನ ಏನಾಗ್ತಾ ಇದೆ ಅಧ್ಯಕ್ಷರೇ? ದಟ್ ಈಸ್ ಇಂಪಾರ್ಟೆಂಟ್. ಬಿಸೈಡ್ಸ್ ಕಲ್ಚರ್, ಇಟ್ ಶುಡ್ ಆಲ್ಸೋ ಬಿ ಕನ್ಸಿಡರ್ಡ್ ಆಸ್ ಎನ್ ಎಕನಾಮಿಕ್. ಎಲ್ಲರ ಅದೇ ಅಭಿಪ್ರಾಯ ಇದೆ ಅಂತ ನೋಡುವ. ಮಂದಿ ನಮ್ಮ ಬಜೆಟಿನ ಅವಶ್ಯಕತೆ ಅದು ಚೆನ್ನಾಗಿ ಗೊತ್ತಿದೆ ಇವ್ರಿಗೆ. ಏನೋ ಸುನಿಲ್ ಕುಮಾರ್ ಇಲಾಖೆ ನಿರ್ವಹಿಸಿರೋದ್ರಿಂದ ನಾನು ಕೆಲವೊಂದು ಸಲಹೆಗಳನ್ನೇನು ಕೊಟ್ಟಿದ್ದಾರೆ, ಪ್ರಿಯಾಂಕ್ ಅವ್ರು ಇರ್ಬೋದು ಮತ್ತು ಸುನಿಲ್ ಕುಮಾರ್ ಇರ್ಬೋದು, ಅವರು ಕೆಲವೊಂದಿಷ್ಟು ಪ್ರವಾಸೋದ್ಯಮ ಸಚಿವರ ಜೊತೆಗೆ ನಾನು ಚರ್ಚೆಯನ್ನು ಮಾಡ್ತೀನಿ. ಮಾಡಿ ಏನಾಗಿದೆ ಅಂದರೆ ಎಲ್ಲರೂ ಭಾರನ ಇಲಾಖೆ ಮೇಲೆ ಹಾಕ್ಬಿಡ್ತಾರೆ. ನಾವು 5 ಕೋಟಿ ಕೊಡಿ, 10 ಕೋಟಿ ಕೊಡಿ, ಅಷ್ಟಕ್ಕೊಂದು ದುಡ್ಡು ಕೊಡೋಂಥದ್ದು ನನ್ನ ಇಲಾಖೆ ಇಲ್ಲ. ಕೆಲವೊಂದಿಷ್ಟು ನೀವು ಲೋಕಲ್ ಕಾಂಟ್ರಿಬ್ಯೂಷನ್ ಮಾಡಿ ಪ್ಲಾನ್ ಮಾಡಿದ್ರೆ ನನ್ನ ಇಲಾಖೆ ಪಾಲಿಸಿ ಮಾಡಿ. ರಾಜ್ಯ ಮಟ್ಟದ ಉತ್ಸವಕ್ಕೆ 2 ಕೋಟಿ, ಜಿಲ್ಲಾ ಮಟ್ಟದ ಉತ್ಸವಕ್ಕೆ 1 ಕೋಟಿ ಅಂತ ಪಾಲಿಸಿ ಮಾಡಿ. ಅವಾಗ ಏನೂ ಆಗಲ್ಲ. ಅವಾಗ ಯಾರೋ ಸಬಲ್ 5 ಕೋಟಿ ತಗೊಳ್ತಾರೆ, ಇನ್ನೊಬ್ರು ಕಡಿಮೆ ತಗೊಳಕ್ ಆಗಲ್ಲ. ಅದ್ರ ಜೊತೆಗೆ ಇನ್ನೊಂದು ಏನಾಗಿದೆ ಮಾನ್ಯ ಅಧ್ಯಕ್ಷರೇ, ನಮ್ಮಲ್ಲಿ ಈ ಉತ್ಸವ ಅಂದ್ರೆ ಒಂದು ವಾರದೊಳಗೆ ರೆಡಿ ಆಗಂತ ಉತ್ಸವಗಳು ಅದಾವ. ಅದಕ್ಕೆ ಕಡಿವಾಣ ಹಾಕ್ಬೇಕಾಗೈತೆ ನಮ್ಗೆ. ಅದು ಬಹಳ ಮುಖ್ಯವಾಗಿದೆ. ಮತ್ತು ನಮ್ಮ ಶಿವಮೊಗ್ಗದ ಶಾಸಕರು ಹೇಳಿದ್ರು ಏನಂದ್ರೆ, ನೀವೇ ರೆಡಿ ಮಾಡಿ ಅಂತ. ನಾವು ರೆಡಿ ಮಾಡೋದ್ರ ಜೊತೆಗೆ ಜಿಲ್ಲಾದಿಂದ ಪ್ರಪೋಸಲ್ ಬರಲೇಬೇಕು. ಪ್ರಪೋಸಲ್ ಬಂದ್ರೆ ಮಾತ್ರ ಮಾಡಕ್ ಸಾಧ್ಯತೆ ಇದೆ. ಬರ್ಲಿ ಅಧ್ಯಕ್ಷರ ಜೊತೆಗೆ ಒಂದ್ ಸೆಕೆಂಡ್ ಹೇಳಿ ಇನ್ನೂ ಅರ್ಧ ಗಂಟೆ ಮಾತಾಡೋದು ಏನು. ಅದಕ್ಕೆ ನಾನು ಅದ್ರ ಜೊತೆಗೆ ನಮ್ಮ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ರು, ಹೊಸತಿನೇ ಮಾಡ್ಬೇಕಂದ್ವಿ, ಹೊಸತೆ ಮಾಡೋಕ್ಕಾಗಲಿಲ್ಲ, ಬೇರೆ ಬೇರೆ ಕಾರಣಕ್ಕೆ ಬಿಸಿಲು ಜಾಸ್ತಿ ಆಯ್ತು, ಇದಾಯ್ತು ಅಂತ ಅನ್ನೋದು. ಈ ಸತಿ 2 ಉತ್ಸವನ್ನ ಈ ಸತಿ ಮಾಡ್ತಾ ಇದ್ವಿ. ಅದಕ್ಕೆ ದುಡ್ಡನ್ನು ಬಿಡುಗಡೆ ಮಾಡಿದ್ವಿ. ಹಿಂದೆ ನಿಮ್ಮ ಅವಸರದೊಳಗೆ ಒಂದಿಷ್ಟು ಸಮಸ್ಯೆಗಳು ಮಾಡ್ಕೊಂಡಿದ್ವಿ, ಅದನ್ನ ಸರಿ ಮಾಡಕ ತೊಂದರೆ ಆಗ್ತಾ ಇದೆ ನನಗೆ. ಅದಕ್ಕೆ ಈ ಸತಿ ಅದಕ್ಕೆ ಡೇಟ್ ಮತ್ತೊಂದನ್ನು ಅನೌನ್ಸ್ ಮಾಡುವಂತ ಇಲ್ಲೇ ಸಂಸ್ಥೆ, ನಿಮ್ಮ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಅಲ್ಲಿ ಬಜೆಟ್ ಏನಿದೆ ಅಲ್ಲ, ಆ ಬಜೆಟ್ ಎಲ್ಲಿ ಹೋಗ್ತೈತಿ ನೀವು ನೋಡ್ರಿ. ಇಲ್ಲಿ ಬೆಂಗಳೂರಕ್ಕೆ ನಿಮ್ಮ ಆಫೀಸ್ದಾಗ ಸುತ್ತಮುತ್ತಲ ಕುತ್ಕೊಳ್ಳುವಂತ ಸ್ವಲ್ಪ ಪರ್ಮನೆಂಟ್ ಆರ್ಟಿಸ್ಟ್ಗಳು ಅದಾರ. ಅವ್ರ ಹೆಸರಿಗೆ ಆರ್ಟಿಸ್ಟ್ಗಳು ಒಂದೇನಾದ್ರು ಸ್ಕೀಮ್ ತಗೊಂಡ್ಬರ್ತಾರ, ದುಡ್ಡು ಒಯ್ತಾರ. ನಿಜವಾಗಿ ಎಲ್ಲಿ ದುಡ್ಡು ಹೋಗ್ಬೇಕು ಅಲ್ಲಿ ಹೋಗುದಿಲ್ಲ. ಅಲ್ಲ ತಮ್ದೆಲ್ಲ ಮೊದ್ಲಿಂದನೂ ಐತಿ. ಡಿ ಕೆ ಶಿವಕುಮಾರ್ ಅವರು ಹಿಂದೊಂದು ಪ್ರಯತ್ನ ಮಾಡಿದ್ರು, ನಮ್ಮ ಸುನಿಲ್ ಕುಮಾರ್ ಮಾಡಿದ್ರು. ಆ ಟೈಪ್ ಅದಾರ. ಅವ್ರನ್ನ ತೆಗೆದೈತಲ್ಲ ನೀವು ಎಲ್ಲಾರು ಸಜೆಸ್ಟ್ ಮಾಡಿದಂಗೆ ಡಿಸ್ಟ್ರಿಕ್ಟ್ ವೈಸ್ ದುಡ್ಡು ಎಲ್ಲ ಕಡೆ ಆಫೀಸ್ ಬಗ್ಗೆ ಮಾತಾಡ್ತಿರಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.